ಸ್ಪೆಷಲಿ ಪೆನ್ ಡ್ರೈವ್ ವೈರಲ್ ವಿಚಾರ, ಪೆನ್ ಡ್ರೈವ್ ಪ್ರಕರಣ, ರೇವಣ್ಣ ಬಂಧನ ವಿಚಾರ, ಇನ್ನೊಂದು ಕಡೆ ಪ್ರಜ್ವಲ್ ಕಾಣೆ ವಿಚಾರ, ಇದರ ಜೊತೆಗೆ ಮತ್ತೊಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇರೋದು ಅಂದ್ರೆ ದೇವರಾಜೇಗೌಡ, ವಕೀಲರು ಹಾಗೆ ಬಿಜೆಪಿಯ ನಾಯಕ ದೇವರಾಜೇಗೌಡ ಮೇಲೂ ಕೂಡ ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿರುವಂತದ್ದು. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತರೊಬ್ರು ದೂರನ್ನ ಕೊಟ್ಟಿದ್ದಾರೆ. ಬೆದರಿಸಿ ಲೈಂಗಿಕ ದೌರ್ಜನ್ಯ ಅಂತ ಏಪ್ರಿಲ್ 1ನೇ ತಾರೀಕು ದೂರು ಕೊಡಲಾಗಿರುವಂಥದ್ದು. ಇದು ಈಗ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ವೈರಲ್ ಆಯ್ತಲ್ಲ, ಅವಾಗ ಅಂತಲ್ಲ ಕೊಟ್ಟಿರೋದು. ಅವರೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ದೂರನ್ನ ಕೊಟ್ಟಿರುವಂಥದ್ದಲ್ಲ. ಈ ಹಿಂದೆನೇ ದಾಖಲಾಗಿತ್ತು ದೇವರಾಜೇಗೌಡರ ವಿರುದ್ಧ ಪ್ರಕರಣ. ಏಪ್ರಿಲ್ 1ನೇ ತಾರೀಕು, ಹತ್ತತ್ರ 1.5 ತಿಂಗಳಾಯ್ತು. ಸೈಟ್ ಮಾರಾಟ ಮಾಡಿಸೋದಾಗಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರಂತೆ. ವಿಡಿಯೋ ಕಾಲ್ ಮಾಡಿ ಹಿಂಸೆಯನ್ನ ನೀಡಿದ್ದಾರೆ ಅಂತ ದೂರನ್ನ ಕೊಡಲಾಗಿರುವಂಥದ್ದು. ಮಹಿಳೆ ವಿರುದ್ಧ ಹನಿ ಟ್ರ್ಯಾಪ್ ಕೇಸನ್ನ ದಾಖಲಿಸಿದ್ದಾರೆ ದೇವರಾಜೇಗೌಡರು. ಕೌಂಟರ್ ಕೇಸನ್ನ ಕೊಟ್ಟಿದ್ದಾರೆ ದೇವರಾಜೇಗೌಡ. ಸದ್ಯ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿರುವಂತ ದೇವರಾಜೇಗೌಡ ಮೇ 15ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಈ ಪ್ರಕರಣದ ವಿಚಾರಣೆ ಕೂಡ ಅಂದ್ರೆ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣಮೂರ್ತಿ, ನೋಡ್ತಾ ಇದೀವಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ದೇವರಾಜೇಗೌಡರ ಹೇಳಿಕೆಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಟರ್ನ್ ಟ್ವಿಸ್ಟ್ ಆಗಿ ಸದ್ದನ್ನ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ದೇವರಾಜೇಗೌಡರ ಮೇಲೂ ಕೂಡ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ? ಪೃಥ್ವಿ, ಖಂಡಿತವಾಗಿಯೂ ಈ ಒಂದು ಪ್ರಕರಣ ಏನು ಪ್ರಾರಂಭ ಆಯಿತು ಅಂದಿನಿಂದ ಒಂದು ಹಂತದಲ್ಲಿ SIT ಮೇಲೆ ಎಲ್ಲರ ಗಮನ ಕೂಡ ಇತ್ತು. ಅದಾದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನವರ ತಪ್ಪು ನೇರವಾಗಿ ಕಾಣಿಸಿರೋದು, ಅದನ್ನ ಎಲ್ಲರೂ ಕೂಡ ಅರ್ಥಕೊಂಡಿರ್ತಕ್ಕಂಥ ವಿಚಾರ. ಆದ್ರೆ ಮಧ್ಯದಲ್ಲಿ ಪ್ರವೇಶ ಮಾಡಿದಂತಹ ವಕೀಲ ದೇವರಾಜೇಗೌಡರ ಒಂದು ಹೇಳಿಕೆಯಿಂದ ಈ ಒಂದು ಪ್ರಕರಣದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ರಾಜ್ಯದ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂತಹ CM, DCM ಮತ್ತು ಹಾಸನ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎಂಬಂತಹ ಆರೋಪವನ್ನು ಮತ್ತು ಗಂಭೀರತೆಯನ್ನು ಕೂಡ ಗಂಭೀರದ ಆರೋಪವನ್ನು ದೇವರಾಜೇಗೌಡರು ಮಾಡಿದ್ರು. ಅದಾದ ನಂತರದಲ್ಲಿ ಈ ಪ್ರಕರಣ ಬೇರೆ ಕಡೆಗೆ ಹೋಗುವಂತಹ ದಿಟ್ಟಿನಲ್ಲಿ ಸಾಗ್ತಾ ಇದೆ. ಅದ್ರ ಜೊತೆನಲ್ಲಿ ಈಗ ದೇವರಾಜೇಗೌಡರ ವಿರುದ್ಧನೂ ಕೂಡ ಪ್ರಕರಣ ಏನು ದಾಖಲಾಗಿದೆ, ಆ ಪ್ರಕರಣವನ್ನು ಕೂಡ ಈಗ ಮುನ್ನೆಲೆಗೆ ತರಲಾಗ್ತಾ ಇದೆ. ಯಾಕಂತ ಹೇಳಿ ಏಪ್ರಿಲ್ 1ನೇ ತಾರೀಕಿನಂದು ದೇವರಾಜೇಗೌಡರ ವಿರುದ್ಧವಾಗಿ ಹೊಳೆನರಸೀಪುರದ ಸಂತ್ರಸ್ತೆಯೊಬ್ಬರು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ಏನು ದಾಖಲು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನು ಕೂಡ ಬಂಧಿಸಬೇಕು ಎಂಬ ಆಗ್ರಹ ಈಗ ಕೆಲವರು ಮಾಡ್ತಿರ್ತಕ್ಕಂಥದ್ದು. ಆದ್ರೆ ದೇವರಾಜೇಗೌಡರು ಹೇಳೋ ಪ್ರಕಾರವಾಗಿ ನನ್ನ ವಿರುದ್ಧ ಈ ಒಂದು ಹನಿ ಟ್ರ್ಯಾಪ್ ಅನ್ನ ಮಾಡಲಾಗ್ತಿದೆ, ಹನಿ ಟ್ರ್ಯಾಪ್ ಮಾಡೋ ನನ್ನನ್ನ ಹಣಿಯುವ ದೃಷ್ಟಿಯಿಂದ ನನ್ನನ್ನ ಹನಿ ಟ್ರ್ಯಾಪ್ ಮಾಡಿ ಸಿಕ್ಕಿ ಹಾಕಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ನಾನು ಈ ಪ್ರಕರಣಕ್ಕೆ ಜಗ್ಗೋದಿಲ್ಲ ಎಂಬಂತಹ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೌಂಟರ್ ಕೇಸನ್ನು ಕೂಡ ದೇವರಾಜೇಗೌಡರು ಕೊಟ್ಟಿದ್ದು. ಮೇ 15ನೇ ತಾರೀಕು ಈ ಒಂದು ವಿಚಾರಣೆ ಬರಲಿದ್ದು ಯಾವ ರೀತಿಯಲ್ಲಿ ಪ್ರಕರಣ ಮುಂದಕ್ಕೆ ಸಾಗುತ್ತೆ ಎಂಬುದು ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಪೃಥ್ವಿ, ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.